ಮಿತ್ರರೇ, ಇದು ಮಧ್ಯರಾತ್ರಿ. ಬಿರಿಯಾನಿ ಮತ್ತು ಕಬಾಬ್ ತಿನ್ನಲು ಸ್ಮಶಾನಕ್ಕೆ ಬಂದಿದ್ದೀನಿ. ನೀವೆಂದಾದ್ರೂ ಇಲ್ಲಿ ತಿಂದಿದ್ದೀರಾ? ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. Grandpa, where do you get so much strength at this age? My body has eaten ragi mudde, not pizza and burgers. ಅಜ್ಜ, ಏನ್ ಮಾಡ್ತಿದ್ದೀರಾ ಇಲ್ಲಿ? ಕೆಲ್ಸ ಇಲ್ದೆ ಇರೋರ್ಗೋಸ್ಕರ ಕಾಯ್ತಾ ಇದ್ದೆ. ಅಷ್ಟ್ರಲ್ಲಿ ನೀನ್ ಬಂದೆ. ತಾತ, ನಾನು ಅವನ್ ತರ ಬೈಕು, ಕಾರು, ಹೊಸ ಮನೆ ತಗೋಬೇಕು. ನೀನ್ ಅವನ್ ತರ ಶ್ರೀಮಂತ ಆಗ್ಬೇಕಂದ್ರೆ ಯಾವ್ದಾದ್ರೂ ಒಂದ್ ಕೆಲ್ಸ ಮಾಡ್ಬೇಕು. ಅಪ್ಪ, ಪ್ರೇಮ ವಿವಾಹ ಮತ್ತು ನಿಶ್ಚಯವಾದ ವಿವಾಹದ ನಡುವಿನ ವ್ಯತ್ಯಾಸವೇನು? ತಮ್ಮಷ್ಟಕ್ಕೆ ತಾವೇ ಬಾವುಗ್ ಬೀಳೋದು ಅಂದ್ರೆ ಲವ್ ಮ್ಯಾರೇಜ್. ಅಪ್ಪಾಜಿ, ಈ ವಯಸ್ಸಿನಲ್ಲಿ ಇಷ್ಟು ಶಕ್ತಿ ಎಲ್ಲಿಂದ ಬರುತ್ತೆ ನಿಮ್ಗೆ? ನಮ್ ಮೈಗೆ ರಾಗಿ ಮುದ್ದೆ ತಿಂದಿದೆ, ಪಿಜ್ಜಾ ಬರ್ಗರ್ ಅಲ್ಲ. Baby, what is the difference between love marriage and arranged marriage? Arranged marriage is when the whole family pushes you into a well. ಶಿಷ್ಯ, ಬೇಗ ಬಾಲ್ ಹಾಕು, ಮತ್ತೆ 6 ಹೊಡಿಬೇಕು. ಸ್ನೇಹಿತರೆ, ಈ ಸಲ ಪಕ್ಕ ಬೌಲ್ ಮಾಡ್ತೀನಿ ನೋಡಿ. ನಿಮ್ಗೆ ಯಾವ ಆಟ ಇಷ್ಟ ಕಮೆಂಟ್ ಮಾಡಿ. ಈಗಿನ ಮಕ್ಕಳೇ, ಇದು ಏನು ಅಂತ ನಿಮ್ಗೆ ಗೊತ್ತಾ? ನಮ್ ಕಾಲದ ರೇಡಿಯೋ. ಇದು ನಿಮ್ಮನೇಲಿ ಇದೆಯಾ? ಇದು ಈಗ ಕಾಮೆಂಟ್ ಮಾಡಿ. ಸ್ನೇಹಿತರೆ, ಇದು ನನ್ನ ಮೊದಲ ಮೊಬೈಲ್ ಫೋನ್. ಇದು ಈಗ ನನ್ನ ಹತ್ರ ಇದೆ. ನಿಮ್ಮ ಮೊದಲ ಮೊಬೈಲ್ ಫೋನ್ ಯಾವುದು ಅಂತ ಕಾಮೆಂಟ್ ಮಾಡಿ. ಅಜ್ಜನವ್ರೆ, ನನ್ನಷ್ಟು ಓದಿದ್ರೆ ನೀವೀಗ AC ರೂಮ್ ನಲ್ಲಿ ಕೆಲಸ ಮಾಡ್ತಿದ್ದೀರಲ್ವೇ? ನನ್ನ ಒಂದು ಕುರಿಯ ಬೆಲೆ ನಿನ್ನ ಒಂದು ತಿಂಗಳ ಸಂಬಳ. ಸುಮ್ಮನೆ ಹೋಗ್ ಮಗನೇ. Grandpa, if you had studied well like me, you would be working in an AC room now, The right? price of one of my sheep is your 1 month salary. Shut up and go, son. Tata, if you had studied well like me, you would be working in an AC room. ನನ್ನೊಂದು ಕುರಿಯ ಬೆಲೆ ನಿನ್ನ ಒಂದು ತಿಂಗಳ ಸಂಬಳ. ತಿಕ್ಕ ಮುಚ್ಕೊಂಡು ಹೋಗ್ ಮಗ. Tata, if you had studied well like me, you would also be working in an AC room. ನನ್ ಒಂದ್ ಕುರಿ ಬೆಲೆ ನಿನ್ ಒಂದ್ ತಿಂಗಳು ಸಂಬಳ. ತಿಕ್ಕ ಮುಚ್ಕೊಂಡೋಗ್ ಮಗ. ಅಣ್ಣ, ಇಷ್ಟೊಂದು ಉರಿ ಬಿಸಿಲಲ್ಲಿ ನಿಂತು ಹೇಗ್ ಕೆಲಸ ಮಾಡ್ತಿದ್ದೀರಾ? ನನ್ನ ಮಕ್ಕಳು ಭವಿಷ್ಯ ಚೆನ್ನಾಗಿರ್ಬೇಕು ಅಂತ. ಮಕ್ಕಳೇ ಚೆನ್ನಾಗಿ ಓದ್ಕೊಳ್ಳಿ, ನಿಮ್ಗೆ ಈ ಕಷ್ಟ ಬೇಡ. ಪ್ರತಿದಿನ ಯಾಕೆ ಕುಡಿತೀರಿ? ನಿಮ್ ಕಿಡ್ನಿ ಹಾಳಾಗೋದಿಲ್ವೇ? ನಮ್ ಕಿಡ್ನಿ ಹಾಳಾದ್ರೆ ಸರಿ, ಮದ್ಯ ಮಾರಾಟಗಾರರು ಸಂತೋಷವಾಗಿರ್ಬೇಕು. ನೀವು ದಿನ ಯಾಕೆ ಕುಡಿತೀರಾ? ನಿಮ್ಗೇನಾಗಲ್ವಾ? ಅದನ್ ಕೇಳಕ್ ನೀನ್ ಯಾರು? ನಿನ್ನ ಅಪ್ಪನ್ ದುಡ್ನಲ್ಲಿ ನಾನು ಕುಡಿತಾ ಇಲ್ಲ. ಯಾಕೆ ನಿಮ್ ಪ್ರೀತಿ ಬ್ರೇಕಪ್ ಆಯ್ತು? ಅವಳಿಗೆ iPhone 17 Pro ಬೇಕಿತ್ತು. ನಾನ್ ಕಿಡ್ನಿ ಮಾರಕ್ ತಯಾರಿಲ್ಲ. ಯಾಕೆ ನಿಮ್ ಪ್ರೀತಿ ಬ್ರೇಕಪ್ ಆಯ್ತು? ಅವಳಿಗೆ iPhone 17 Pro ಬೇಕಿತ್ತು. ನಾನ್ ಕಿಡ್ನಿ ಮಾರಕ್ ತಯಾರಿಲ್ಲ. ಮಗು, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಯಾಕೆ ಕೆಲಸ ಮಾಡ್ತಿದ್ಯಾ? ನಾನು ರೈತನ್ ಮಗ, ಇದು ನಮ್ಮ ಕೆಲ್ಸ. ನೀನ್ IB ಕುಡಿತಾ ಇದ್ದೆ, ಈಗ ಚಾಯ್ಸ್ ಕುಡಿತಾ ಇದೀಯ ಅಂದ್ರೆ ನೀನ್ ದೊಡ್ಡ ಪಿವೋಟ್ ಆಗ್ತೀಯ ಅಂತ ಅರ್ಥನಾ? ಬಂಗಾರಪೇಟೆ ಪಾನಿಪುರಿ ಬಂಗಾರಪೇಟೆಯಲ್ಲಿ ತಿಂದ್ರೆ ಬೆಸ್ಟ್. ನಿಮಗ್ ಪಾನಿಪುರಿ ಇಷ್ಟನಾ? ಕಾಮೆಂಟ್ ಮಾಡಿ. ಬಂಗಾರಪೇಟೆ ಪಾನಿಪುರಿ ಬಂಗಾರಪೇಟೆಯಲ್ಲಿ ತಿಂದ್ರೆ ಟೇಸ್ಟಿ ಆಗಿರುತ್ತೆ. ನಿಮಗ್ ಪಾನಿಪುರಿ ಇಷ್ಟನಾ? ಕೆಳಗೆ ಕಾಮೆಂಟ್ ಮಾಡಿ. Friends, I have come to Nandi Hills. It is very beautiful here. Next time I will take you along. Follow ಮಾಡಿ. ಸ್ನೇಹಿತರೆ, ನಾನು ನಂದಿ ಬೆಟ್ಟಕ್ಕೆ ಬಂದಿದ್ದೀನಿ. ಇಲ್ಲಿ ತುಂಬಾ ಸುಂದರವಾಗಿದೆ. ಮುಂದಿನ ಬಾರಿ ನಾನ್ ನಿಮ್ಮನ್ನ ಕರ್ಕೊಂಡ್ ಬರ್ತೀನಿ. ನನ್ನನ್ನ ಅನುಸರಿಸಿ. ನಮಸ್ಕಾರ ಸ್ನೇಹಿತರೆ, ನಾನು ನಂದಿ ಬೆಟ್ಟಕ್ಕೆ ಬಂದಿದ್ದೀನಿ. ಇಲ್ಲಿ ಬಹಳ ಸುಂದರವಾಗಿದೆ. ನೀವೆಂದಾದ್ರೂ ನಂದಿ ಬೆಟ್ಟಕ್ಕೆ ಬಂದಿದ್ದೀರಾ? ಕೆಳಗೆ ಕಾಮೆಂಟ್ ಮಾಡಿ. ಸ್ನೇಹಿತರೆ, ನಾವೆಲ್ಲ ಫ್ಯಾಮಿಲಿ ಜೊತೆ ಕಾಂತಾರ ಚಾಪ್ಟರ್ 1 ಸಿನಿಮಾ ನೋಡಕ್ ಹೊರಟಿದೀವಿ. ನೀವೆಲ್ಲ ಸಿನಿಮಾ ನೋಡಿದ್ದೀರಾ? ಕಮೆಂಟ್ ಮಾಡಿ. ನಿಮ್ ಪಾರ್ಟ್ನರ್ ಹೇಗಿರ್ಬೇಕು ಅನ್ಕೊಂಡಿದ್ದೀರಾ? ಅವನ ಹತ್ರ ದುಡ್ಡು ಕಾಸು ಇಲ್ಲ ಅಂದ್ರೂ ಪರವಾಗಿಲ್ಲ, ಎಣ್ಣೆ ಕುಡಿಬಾರ್ದು. ನಿಮ್ಮ ಪಾರ್ಟ್ನರ್ ಹೇಗಿರ್ಬೇಕು ಅನ್ಕೊಂಡಿದ್ದೀರಾ? ಅವನಿಗೆ ಹೆಚ್ಚು ಹಣವಿಲ್ಲದಿದ್ರೂ ಪರವಾಗಿಲ್ಲ, ಆದ್ರೆ ಅವನು ಎಂದಿಗೂ ಮದ್ಯಪಾನ ಮಾಡಬಾರ್ದು. ನಿಮ್ಮ ಸಂಗಾತಿ ಹೇಗಿರ್ಬೇಕು ಎಂದು ನೀವು ಬಯಸ್ತೀರಿ? ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ರಿ, ಕುಡಿಯೋದ್ ಬೇಡ್ರಿ. ಮಿತ್ರರೇ, ನನ್ನ ರಥ ಪಲ್ಲಕ್ಕಿ ಪೂಜೆ ಮುಗ್ದಿದೆ. ನಿಮ್ಮ ವಾಹನಗಳನ್ನ ಪೂಜಿಸಿದ್ದೀರಾ? ಕಾಮೆಂಟ್ ಮಾಡಿ. ಸಂಬಂಧಿಕರಿಗೆ ಎಷ್ಟೇ ಒಳ್ಳೇದ್ ಮಾಡಿದ್ರು, ಎಷ್ಟೇ ಸಹಾಯ ಮಾಡಿದ್ರು, ಒಂದಿನ ಕೆಟ್ಟವರು ಅನ್ನೋ ಪಟ್ಟ ಕಟ್ಟೆ ಕಟ್ತಾರೆ. ನಿಮ್ಮ ಮನೆಯಲ್ಲಿ ತಿಂದು ದ್ರೋಹ ಮಾಡಿದವರ ಬಗ್ಗೆ ಚಿಂತಿಸಬೇಡಿ. ಕರ್ಮ ಎಲ್ಲವನ್ನೂ ಹಿಂದಿರುಗಿಸುತ್ತದೆ. ನಿಮ್ಮ ಮನೆಯಲ್ಲಿ ತಿಂದು ದ್ರೋಹ ಮಾಡಿದವರ ಬಗ್ಗೆ ಚಿಂತಿಸಬೇಡಿ. ಕರ್ಮ ಎಲ್ಲವನ್ನೂ ಹಿಂದಿರುಗಿಸುತ್ತದೆ. ನಿಮ್ಮ ಮನೆಯಲ್ಲಿ ತಿಂದು ನಂಬಿಕೆಯನ್ನು ದ್ರೋಹ ಮಾಡಿದವರ ಬಗ್ಗೆ ಚಿಂತಿಸಬೇಡಿ. ಕರ್ಮ ಎಲ್ಲವನ್ನೂ ಹಿಂದಿರುಗಿಸುತ್ತದೆ. ಅವರ ಖರ್ಚು ಮಾಡ್ತಿದ್ ನೀನು 100 ರೂಪಾಯಿ ಕಷ್ಟ ಪಡ್ತಿದ್ಯಾ ಅಂದ್ರೆ ನೀನು ನಿನ್ನ ದುಡ್ಡನ್ನ ತಪ್ಪು ಜನಗಳ ಮೇಲೆ ಖರ್ಚು ಮಾಡಿದ್ಯಾ ಅಂತ ಅರ್ಥ. ಒಮ್ಮೆ ನೀವು 1000 ಖರ್ಚು ಮಾಡ್ತಿದ್ದೀರಿ, ಈಗ ನೀವು 100ಕ್ಕೆ ಹೆಣಗಾಡ್ತಿದ್ದೀರಿ. ಅಂದ್ರೆ
ನಿಮ್ಮ ಹಣವನ್ನ ತಪ್ಪು ಜನರ ಮೇಲೆ ಖರ್ಚು ಮಾಡಿದ್ದೀರಿ. ಸ್ನೇಹಿತರೆ, ನಿಮ್ ಬಳಿ ಯಾವ ವಾಹನವಿದೆ? ಕಾಮೆಂಟ್ ಮಾಡಿ. ದಯವಿಟ್ಟು ಫಾಲೋ ಮಾಡಿ. ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ಆಲ್ ಸಪೋರ್ಟಿಂಗ್ ಮೀ. ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ಆಲ್ ಸಪೋರ್ಟಿಂಗ್ ಮೀ. ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಗು, ಈ ಎಲ್ಲಾ ವಾಹನಗಳು ನಿನ್ನವೇನಾ? ಎಸ್, ಹ್ಯಾಪಿ ದಸರಾ, ಹ್ಯಾಪಿ ಆಯುಧ ಪೂಜೆ. ಬೇಬಿ, ವಿರಾಟ್ ಕೊಹ್ಲಿ IPL ನಲ್ಲಿ ಎಷ್ಟು ವರ್ಷ RCB ಕ್ಯಾಪ್ಟನ್ ಆಗಿದ್ರು? 9 ವರ್ಷ. ಜೈ RCB. ನಾನೇ ನೇನಂತೆ ನೇನಂತೆ ನೇನೆ ನಾನಂತೆ ನಾನಂತೆ ಜೇವ ಒಂದೇನೆ ಹೃದಯ ಏರಾದು. ಬೇಬಿ, ನಿಮ್ ನೆಚ್ಚಿನ ಹಾಡು ಯಾವುದು? ಚುಕ್ಕು ಬುಕ್ಕು. ಚಿಕ್ಕ ಬುಕ್ಕು ರೈಲೆ. ಎಲ್ಲರ ಮನೆ ದೋಸೆ ತೂತೆ. ಓ, ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ನಾವು ಪೂರ್ತಿ ಆಡಿನ ಮಟನ್ ಫ್ರೈ ಮಾಡ್ತಾ ಇದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ಮಾತು ಬೆಳ್ಳಿ, ಮೌನ ಬಂಗಾರ. ಕೈ ಕೆಸರಾದ್ರೆ ಬಾಯಿ ಮೊಸರು. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಕರ್ನಾಟಕದ ಯಾವ ಪ್ರದೇಶವನ್ನ ಕಲ್ಲಿನ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯುತ್ತಾರೆ? ಬಾದಾಮಿ. ಉತ್ತರ ಸರಿಯಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಗೆ ಜೋಳದ ರೊಟ್ಟಿ ಹೇಗ್ ಮಾಡೋದು ಅಂತ ಗೊತ್ತಾಗ್ಬೇಕು ಅಂದ್ರೆ, ಫುಲ್ ವಿಡಿಯೋ ಬೇಕು ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಕೋಳಿ ಫ್ರೈ ಮಾಡ್ತಿದ್ದೀನಿ. ಫುಲ್ ವಿಡಿಯೋ ಬೇಕಂದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫಾಲೋ ಮಾಡಿ. ನಿಜವಾದ ಮನುಷ್ಯನಿಗೆ ಧೈರ್ಯವಿರಬೇಕು. ನಾವು ಸಾವಿಗೆ ಹೆದರಬಾರದು, ಸಾವು ನಮಗೆ ಹೆದರಬೇಕು. ಗಂತಸು ಅಂದ ಮೇಲೆ ಧೈರ್ಯ ಇರಬೇಕು. ಸಾವಿಗೆ ನಾವು ಭಯ ಪಡಬಾರದು, ಸವೆ ನಮ್ಮನ್ನು ನೋದಿ ಭಯ ಪಡಬೇಕು. ಗಂತಸು ಅಂದ ಮೇಲೆ ಧೈರ್ಯ ಇರಬೇಕು. ಸಾವಿಗೆ ನಾವು ಭಯ ಪಡಬಾರದು, ಸವೆ ನಮ್ಮನ್ನು ನೋದಿ ಭಯ ಪಡಬೇಕು. ನಿಜವಾದ ಮನುಷ್ಯನಿಗೆ ಧೈರ್ಯ ಇರಬೇಕು. ನಾವು ಸಾವಿಗೆ ಹೆದರಬಾರದು, ಸಾವು ನಮಗೆ ಹೆದರಬೇಕು. ನಿಜವಾದ ಮನುಷ್ಯನಿಗೆ ಧೈರ್ಯವಿರಬೇಕು. ನಾವು ಸಾವಿಗೆ ಹೆದರಬಾರದು, ಸಾವು ನಮಗೆ ಹೆದರಬೇಕು. ಗಂಧಸು ಅಂದ ಮೇಲೆ ಧೈರ್ಯ ಇರಬೇಕು. ಸಾವಿಗೆ ನಾವು ಭಯ ಪಡಬಾರದು. ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯಲಾಗುತ್ತೆ? ಹಾರ್ದೇಕರ್ ಮಂಜಪ್ಪ. ಉತ್ತರ ಸರಿಯಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಕರ್ನಾಟಕದ ಕುಲಪುರೋಹಿತರು ಎಂದು ಯಾರನ್ನು ಕರೆಯಲಾಗುತ್ತೆ? ಆಲೂರ್ ವೆಂಕಟರಾಯರು. ಉತ್ತರ ಸರಿಯಾಗಿದ್ರೆ ಲೈಕ್ ಮಾಡಿ. ಹೂ ಇಸ್ ಕಾಲ್ಡ್ ದ ಕುಲಪುರೋಹಿತ ಆಫ್ ಕರ್ನಾಟಕ? ಅಲೂರು ವೆಂಕಟರಾಯ. ಇಫ್ ದ ಆನ್ಸರ್ ಇಸ್ ಕರೆಕ್ಟ್, ಲೈಕ್ ಇಟ್. ಬೇಬಿ, ಬಿಗ್ ಬಾಸ್ ಮನೆಗೆ ಹೋಗ್ಲು ಏನ್ ತಿಳಿದಿರ್ಬೇಕು? ಚೆನ್ನಾಗಿ ಜಗಳವಾಡ್ಲು ತಿಳಿದಿರ್ಬೇಕು. ಮಗು, ಬೆಂಗಳೂರು ಟ್ರಾಫಿಕ್ ಕಡಿಮೆ ಮಾಡ್ಲಿ ಏನ್ ಮಾಡ್ಬೇಕು? ಮೊದಲು ಬೆಂಗಳೂರಿನಲ್ಲಿ ಕನ್ನಡಿಗ ಸಾರ್ವಭೌಮರಾಗಬೇಕು. ಆಮೇಲೆ ಎಲ್ಲವೂ ಸರಿ ಆಗುತ್ತೆ. ಬೇಬಿ, ವಾಟ್ ಶುಡ್ ಬಿ ಡನ್ ಟು ರಿಡ್ಯೂಸ್ ಬ್ಯಾಂಗ್ಳೂರ್ ಟ್ರಾಫಿಕ್? In Bangalore, Kannadiga should become sovereign first. Then everything will be all right. ಮಗು, ಬೆಂಗಳೂರು ಟ್ರಾಫಿಕ್ ಕಡಿಮೆ ಮಾಡ್ಲಿ ಏನ್ ಮಾಡ್ಬೇಕು? ಇಲ್ಲಿರುವ ಎಲ್ಲಾ ಕಂಪನಿಗಳನ್ನ ಬೇರೆ ಬೇರೆ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡಬೇಕು. Why are you working at such a young age? ಸರ್ಕಾರ ನಿಮಗ್ ಕೊಡುವಂತೆ ನಮ್ಗೆಲ್ಲವನ್ನು ಉಚಿತವಾಗಿ ನೀಡೋದಿಲ್ಲ. ಹೋಗಿ ನಿಮ್ ಕೆಲ್ಸ ಮಾಡಿ. ಹಳ್ಳಿಯಲ್ಲಿರೋದು ಬಡವರು ಅಂತಾರಲ್ಲ ಪಾಪ. ನಾವು ಕಕ್ಕ ಮಾಡ್ಲು ಕೋಟ್ಯಾಂತರ ರೂಪಾಯಿ ಜಮೀನಲ್ಲಿ ಹೋಗ್ತೀವಿ. ವಿನೋದ ಇಂದಿನ ಮೊಬೈಲ್ ಅಲ್ಲ, ಅದು ನಮ್ಮ 90ರ ದಶಕದ ಗ್ರಾಮದ ಆಟಗಳಲ್ಲಿ ಇತ್ತು. ಚೀಲ, ಚಕ್ಕಡಿ, ಗಾಳಿಪಟ. ಅಲ್ಲಿ ಹೋರಾಟ ಇತ್ತು, ಹರ್ಷ ಇತ್ತು, ಒಟ್ಟುಗೂಡಿದ ನೆನಪಿತ್ತು. ಆ ದಿನಗಳ ಹಾಸುಹೊಕ್ಕು ಬದುಕನ್ನ ಮರೆಯೋಕೆ ಸಾಧ್ಯವಿಲ್ಲ. ಇಂದು ಭಾನುವಾರ ನಮ್ಮ ಹಳೆಯ ಸ್ನೇಹಿತರೆಲ್ಲ ಸೇರಿ ಒಂದು ಒಳ್ಳೆ ಪಾರ್ಟಿ ಮಾಡ್ತಿದ್ದೀವಿ. ಈ ಪಾರ್ಟಿಗೆ ನೀವು ಬರ್ತೀರಾ? ನಮ್ಮನ್ನ ಫಾಲೋ ಮಾಡಿ. ನೋಡಿ, ನಾನು ಯಾರಿಗೂ ಏನನ್ನೂ ಸಾಬೀತುಪಡಿಸಬೇಕಾಗಿಲ್ಲ. ನಾನು ಉತ್ತಮ. ದಯವಿಟ್ಟು ಎಂದು ಹೇಳೋದ್ರಿಂದ ಉತ್ತಮ ಎಂದು ಪರಿಗಣಿಸಲು ಒಬ್ರು ಬಹಳಷ್ಟು ವರ್ತಿಸಬೇಕು. ನಿಮ್ಮ ಕೆಲಸವನ್ನು ನೀವು ಪ್ರೀತಿಸಿದರೆ ಯಶಸ್ಸು ನಿಮ್ಮನ್ನ ಹಿಂಬಾಲಿಸುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ಮಾನವ ದೇಹದಲ್ಲಿ ಯಾವ ಅಂಗವು ರಕ್ತವನ್ನು ಶೋಧಿಸಲು ಮತ್ತು ಮೂತ್ರವನ್ನು ಉತ್ಪಾದಿಸಲು ಕಾರಣವಾಗಿದೆ? ಮೂತ್ರಪಿಂಡಗಳು. ಈರುಳ್ಳಿ ದೋಸೆ ಮತ್ತು ಮಸಾಲಾ ದೋಸೆಯನ್ನ ಸವಿಯಬೇಕಾದ್ರೆ ನಮ್ಮ ಮುಳಬಾಗ್ಲಿನಲ್ಲಿ ಮಾತ್ರ ತಿನ್ಬೇಕು. ಆಗ ಮಾತ್ರ ನಿಮ್ಗೆ ನಿಜವಾದ ರುಚಿ ತಿಳಿಯುತ್ತೆ. ನಿನಗಿಂತ ಹೆಚ್ಚು ಸುಂದರ ಮತ್ತು ಹೆಚ್ಚು ವಿದ್ಯಾವಂತ ಹುಡುಗಿನ ನಾನು ಮದುವೆ ಆಗ್ತೀನಿ.
ಸುಮ್ನೆ ಕಾಯ್ತೇನೆ. ಶ್ರೀ ರಾಮಾಯಣ ದರ್ಶನಂ ಎಂಬ ಪ್ರಸಿದ್ಧ ಪುಸ್ತಕವನ್ನ ಬರೆದವರು ಯಾರು? ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ. ನನ್ನ ಉತ್ತರ ಸರಿಯಾಗಿದ್ರೆ ದಯವಿಟ್ಟು ಫಾಲೋ ಮಾಡಿ. ಮಗು, ತುಳುನಾಡು ಎಂದು ಕರೆಯಲ್ಪಡುವ ಕರ್ನಾಟಕದ ಜಿಲ್ಲೆಗಳು ಯಾವುವು? ಉಡುಪಿ ಮತ್ತು ದಕ್ಷಿಣ ಕನ್ನಡ. ಉತ್ತರ ಸರಿಯಾಗಿದ್ರೆ ಲೈಕ್ ಮಾಡಿ. ಇಂದು ಭಾನುವಾರ. ನಮ್ಮ ಹಳೆಯ ಸ್ನೇಹಿತರೆಲ್ಲ ಸೇರಿ ಒಂದ್ ಒಳ್ಳೆ ಪಾರ್ಟಿ ಮಾಡ್ತಿದೀವಿ. ಈ ಪಾರ್ಟಿಗೆ ನೀವು ಬರ್ತೀರಾ? ನಮ್ಮನ್ನ ಫಾಲೋ ಮಾಡಿ. ನೋಡಿ, ನಾನು ಯಾರಿಗೂ ಏನನ್ನೂ ಸಾಬೀತುಪಡಿಸಬೇಕಾಗಿಲ್ಲ. ನಾನು ಉತ್ತಮ. ದಯವಿಟ್ಟು ದಯವಿಟ್ಟು ಎಂದು ಹೇಳೋದ್ರಿಂದ ಉತ್ತಮ ಎಂದು ಪರಿಗಣಿಸಲು ಒಬ್ರು ಬಹಳಷ್ಟು ವರ್ತಿಸಬೇಕು. ನಿಮ್ಮ ಕೆಲಸವನ್ನು ನೀವು ಪ್ರೀತಿಸಿದರೆ ಯಶಸ್ಸು ನಿಮ್ಮನ್ನ ಹಿಂಬಾಲಿಸುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ಮಾನವ ದೇಹದಲ್ಲಿ ಯಾವ ಅಂಗವು ರಕ್ತವನ್ನು ಶೋಧಿಸಲು ಮತ್ತು ಮೂತ್ರವನ್ನು ಉತ್ಪಾದಿಸಲು ಕಾರಣವಾಗಿದೆ? ಮೂತ್ರಪಿಂಡಗಳು. ಈರುಳ್ಳಿ ದೋಸೆ ಮತ್ತು ಮಸಾಲಾ ದೋಸೆಯನ್ನ ಸವಿಯಬೇಕಾದ್ರೆ ನಮ್ಮ ಮುಳಬಾಗ್ಲಿನಲ್ಲಿ ಮಾತ್ರ ತಿನ್ಬೇಕು. ಆಗ್ ಮಾತ್ರ ನಿಮ್ಗೆ ನಿಜವಾದ ರುಚಿ ತಿಳಿಯುತ್ತೆ. ನಿನಗಿಂತ ಹೆಚ್ಚು ಸುಂದರ ಮತ್ತು ಹೆಚ್ಚು ವಿದ್ಯಾವಂತ ಹುಡುಗಿನ ನಾನು ಮದುವೆ ಆಗ್ತೀನಿ. ಸುಮ್ನೆ ಕಾಯ್ತೇನೆ. ಶ್ರೀ ರಾಮಾಯಣ ದರ್ಶನಂ ಎಂಬ ಪ್ರಸಿದ್ಧ ಪುಸ್ತಕವನ್ನ ಬರೆದವರು ಯಾರು? ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ. ನನ್ನ ಉತ್ತರ ಸರಿಯಾಗಿದ್ರೆ ದಯವಿಟ್ಟು ಫಾಲೋ ಮಾಡಿ. ನೀನ್ ಐಬಿ ಕುಡಿತಾ ಇದ್ದೆ, ಈಗ ಚಾಯ್ಸ್ ಕುಡಿತಾ ಇದೀಯ ಅಂದ್ರೆ ನೀನ್ ದೊಡ್ಡ ಪಿವೋಟ್ ಆಗ್ತೀಯ ಅಂತ ಅರ್ಥನಾ? ಬಂಗಾರಪೇಟೆ ಪಾನಿಪುರಿ ಬಂಗಾರಪೇಟೆಯಲ್ಲಿ ತಿಂದ್ರೆ ಬೆಸ್ಟ್. ನಿಮಗ್ ಪಾನಿಪುರಿ ಇಷ್ಟನಾ? ಕಾಮೆಂಟ್ ಮಾಡಿ. ಬಂಗಾರಪೇಟೆ ಪಾನಿಪುರಿ ಬಂಗಾರಪೇಟೆಯಲ್ಲಿ ತಿಂದ್ರೆ ಟೇಸ್ಟಿ ಆಗಿರುತ್ತೆ. ನಿಮಗ್ ಪಾನಿಪುರಿ ಇಷ್ಟನಾ? ಕೆಳಗೆ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, I have come to Nandi Hills. It is very beautiful here. Next time I will take you along. Follow ಮಾಡಿ. ಸ್ನೇಹಿತರೆ, ನಾನು ನಂದಿ ಬೆಟ್ಟಕ್ಕೆ ಬಂದಿದ್ದೀನಿ. ಇಲ್ಲಿ ತುಂಬಾ ಸುಂದರವಾಗಿದೆ. ಮುಂದಿನ ಬಾರಿ ನಾನ್ ನಿಮ್ಮನ್ನ ಕರ್ಕೊಂಡ್ ಬರ್ತೀನಿ. ನನ್ನನ್ನ ಅನುಸರಿಸಿ. ನಮಸ್ಕಾರ ಸ್ನೇಹಿತರೆ, ನಾನು ನಂದಿ ಬೆಟ್ಟಕ್ಕೆ ಬಂದಿದ್ದೀನಿ. ಇಲ್ಲಿ ಬಹಳ ಸುಂದರವಾಗಿದೆ. ನೀವೆಂದಾದ್ರೂ ನಂದಿ ಬೆಟ್ಟಕ್ಕೆ ಬಂದಿದ್ದೀರಾ? ಕೆಳಗೆ ಕಾಮೆಂಟ್ ಮಾಡಿ. ಸ್ನೇಹಿತರೆ, ನಾವೆಲ್ಲ ಫ್ಯಾಮಿಲಿ ಜೊತೆ ಕಾಂತಾರ ಚಾಪ್ಟರ್ 1 ಸಿನಿಮಾ ನೋಡಕ್ ಹೊರಟಿದೀವಿ. ನೀವೆಲ್ಲ ಸಿನಿಮಾ ನೋಡಿದ್ದೀರಾ? ಕಮೆಂಟ್ ಮಾಡಿ. ನಿಮ್ ಪಾರ್ಟ್ನರ್ ಹೇಗಿರ್ಬೇಕು ಅನ್ಕೊಂಡಿದ್ದೀರಾ? ಅವನ ಹತ್ರ ದುಡ್ಡು ಕಾಸು ಇಲ್ಲ ಅಂದ್ರೂ ಪರವಾಗಿಲ್ಲ, ಎಣ್ಣೆ ಕುಡಿಬಾರ್ದು. ನಿಮ್ಮ ಪಾರ್ಟ್ನರ್ ಹೇಗಿರ್ಬೇಕು ಅನ್ಕೊಂಡಿದ್ದೀರಾ? ಅವನಿಗೆ ಹೆಚ್ಚು ಹಣವಿಲ್ಲದಿದ್ರೂ ಪರವಾಗಿಲ್ಲ, ಆದ್ರೆ ಅವನು ಎಂದಿಗೂ ಮದ್ಯಪಾನ ಮಾಡಬಾರ್ದು. ನಿಮ್ಮ ಸಂಗಾತಿ ಹೇಗಿರ್ಬೇಕು ಎಂದು ನೀವು ಬಯಸ್ತೀರಿ? ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ರಿ, ಕುಡಿಯೋದ್ ಬೇಡ್ರಿ. ಮಿತ್ರರೇ, ನನ್ನ ರಥ ಪಲ್ಲಕ್ಕಿ ಪೂಜೆ ಮುಗ್ದಿದೆ. ನಿಮ್ಮ ವಾಹನಗಳನ್ನ ಪೂಜಿಸಿದ್ದೀರಾ? ಕಾಮೆಂಟ್ ಮಾಡಿ. ಸಂಬಂಧಿಕರಿಗೆ ಎಷ್ಟೇ ಒಳ್ಳೇದ್ ಮಾಡಿದ್ರು, ಎಷ್ಟೇ ಸಹಾಯ ಮಾಡಿದ್ರು, ಒಂದಿನ ಕೆಟ್ಟವರು ಅನ್ನೋ ಪಟ್ಟ ಕಟ್ಟೆ ಕಟ್ತಾರೆ. ನಿಮ್ಮ ಮನೆಯಲ್ಲಿ ತಿಂದು ದ್ರೋಹ ಮಾಡಿದವರ ಬಗ್ಗೆ ಚಿಂತಿಸಬೇಡಿ. ಕರ್ಮ ಎಲ್ಲವನ್ನೂ ಹಿಂದಿರುಗಿಸುತ್ತದೆ. ನಿಮ್ಮ ಮನೆಯಲ್ಲಿ ತಿಂದು ದ್ರೋಹ ಮಾಡಿದವರ ಬಗ್ಗೆ ಚಿಂತಿಸಬೇಡಿ. ಕರ್ಮ ಎಲ್ಲವನ್ನೂ ಹಿಂದಿರುಗಿಸುತ್ತದೆ. ನಿಮ್ಮ ಮನೆಯಲ್ಲಿ ತಿಂದು ನಂಬಿಕೆಯನ್ನು ದ್ರೋಹ ಮಾಡಿದವರ ಬಗ್ಗೆ ಚಿಂತಿಸಬೇಡಿ. ಕರ್ಮ ಎಲ್ಲವನ್ನೂ ಹಿಂದಿರುಗಿಸುತ್ತದೆ. ಅವ್ರ ಖರ್ಚು ಮಾಡ್ತಿದ್ ನೀನು 100 ರೂಪಾಯಿ ಕಷ್ಟ ಪಡ್ತಿದ್ಯಾ ಅಂದ್ರೆ ನೀನು ನಿನ್ನ ದುಡ್ಡನ್ನ ತಪ್ಪು ಜನಗಳ ಮೇಲೆ ಖರ್ಚು ಮಾಡಿದ್ಯಾ ಅಂತ ಅರ್ಥ. ಒಮ್ಮೆ ನೀವು 1000 ಖರ್ಚು ಮಾಡ್ತಿದ್ದೀರಿ, ಈಗ ನೀವು 100ಕ್ಕೆ ಹೆಣಗಾಡ್ತಿದ್ದೀರಿ. ಅಂದ್ರೆ ನಿಮ್ಮ ಹಣವನ್ನ ತಪ್ಪು ಜನರ ಮೇಲೆ ಖರ್ಚು ಮಾಡಿದ್ದೀರಿ. ಸ್ನೇಹಿತರೆ, ನಿಮ್ ಬಳಿ ಯಾವ ವಾಹನವಿದೆ? ಕಾಮೆಂಟ್ ಮಾಡಿ. ದಯವಿಟ್ಟು ಫಾಲೋ ಮಾಡಿ. ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ಆಲ್ ಸಪೋರ್ಟಿಂಗ್ ಮೀ. ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ಆಲ್ ಸಪೋರ್ಟಿಂಗ್ ಮೀ. ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಗು, ಈ ಎಲ್ಲಾ ವಾಹನಗಳು ನಿನ್ನವೇನಾ? ಎಸ್, ಹ್ಯಾಪಿ ದಸರಾ, ಹ್ಯಾಪಿ ಆಯುಧ ಪೂಜೆ. ಬೇಬಿ, ವಿರಾಟ್ ಕೊಹ್ಲಿ IPL ನಲ್ಲಿ ಎಷ್ಟು ವರ್ಷ RCB ಕ್ಯಾಪ್ಟನ್ ಆಗಿದ್ರು? 9 ವರ್ಷ. ಜೈ RCB. ನಾನೇನಂತೆ ನೇನಂತೆ ನೇನೆ ನಾನಂತೆ ನಾನಂತೆ ಜೇವ ಒಂದೇನೆ ಹೃದಯ ಏರಾದು. ಬೇಬಿ, ನಿಮ್ ನೆಚ್ಚಿನ ಹಾಡು ಯಾವುದು? ಚುಕ್ಕು ಬುಕ್ಕು. ಚುಕ್ಕು ಬುಕ್ಕು ರೈಲೆ. ಎಲ್ಲರ ಮನೆ ದೋಸೆ ತೂತೆ. ಓ, ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ನಾವು ಪೂರ್ತಿ ಆಡಿನ ಮಟನ್ ಫ್ರೈ ಮಾಡ್ತಾ ಇದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ. ಮಾತು ಬೆಳ್ಳಿ, ಮೌನ ಬಂಗಾರ.
ಕೈ ಕೆಸರಾದ್ರೆ ಬಾಯಿ ಮೊಸರು. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಕರ್ನಾಟಕದ ಯಾವ ಪ್ರದೇಶವನ್ನ ಕಲ್ಲಿನ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯುತ್ತಾರೆ? ಬಾದಾಮಿ. ಉತ್ತರ ಸರಿಯಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಗೆ ಜೋಳದ ರೊಟ್ಟಿ ಹೇಗ್ ಮಾಡೋದು ಅಂತ ಗೊತ್ತಾಗ್ಬೇಕು ಅಂದ್ರೆ, ಫುಲ್ ವಿಡಿಯೋ ಬೇಕು ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಕೋಳಿ ಫ್ರೈ ಮಾಡ್ತಿದ್ದೀನಿ. ಫುಲ್ ವಿಡಿಯೋ ಬೇಕಂದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫಾಲೋ ಮಾಡಿ. ನಿಜವಾದ ಮನುಷ್ಯನಿಗೆ ಧೈರ್ಯವಿರಬೇಕು. ನಾವು ಸಾವಿಗೆ ಹೆದರಬಾರದು, ಸಾವು ನಮಗೆ ಹೆದರಬೇಕು. ಗಂತಸು ಅಂದ ಮೇಲೆ ಧೈರ್ಯ ಇರಬೇಕು. ಸಾವಿಗೆ ನಾವು ಭಯ ಪಡಬಾರದು, ಸವೆ ನಮ್ಮನ್ನು ನೋದಿ ಭಯ ಪಡಬೇಕು. ಗಂತಸು ಅಂದ ಮೇಲೆ ಧೈರ್ಯ ಇರಬೇಕು. ಸಾವಿಗೆ ನಾವು ಭಯ ಪಡಬಾರದು, ಸವೆ ನಮ್ಮನ್ನು ನೋದಿ ಭಯ ಪಡಬೇಕು. ನಿಜವಾದ ಮನುಷ್ಯನಿಗೆ ಧೈರ್ಯ ಇರಬೇಕು. ನಾವು ಸಾವಿಗೆ ಹೆದರಬಾರದು, ಸಾವು ನಮಗೆ ಹೆದರಬೇಕು. ನಿಜವಾದ ಮನುಷ್ಯನಿಗೆ ಧೈರ್ಯವಿರಬೇಕು. ನಾವು ಸಾವಿಗೆ ಹೆದರಬಾರದು, ಸಾವು ನಮಗೆ ಹೆದರಬೇಕು. ಗಂಧಸು ಅಂದ ಮೇಲೆ ಧೈರ್ಯ ಇರಬೇಕು. ಸಾವಿಗೆ ನಾವು ಭಯ ಪಡಬಾರದು. ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯಲಾಗುತ್ತೆ? ಹಾರ್ದೇಕರ್ ಮಂಜಪ್ಪ. ಉತ್ತರ ಸರಿಯಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಕರ್ನಾಟಕದ ಕುಲಪುರೋಹಿತರು ಎಂದು ಯಾರನ್ನು ಕರೆಯಲಾಗುತ್ತೆ? ಆಲೂರ್ ವೆಂಕಟರಾಯರು. ಉತ್ತರ ಸರಿಯಾಗಿದ್ರೆ ಲೈಕ್ ಮಾಡಿ. ಹೂ ಇಸ್ ಕಾಲ್ಡ್ ದ ಕುಲಪುರೋಹಿತ ಆಫ್ ಕರ್ನಾಟಕ? ಅಲೂರು ವೆಂಕಟರಾಯ. ಇಫ್ ದ ಆನ್ಸರ್ ಇಸ್ ಕರೆಕ್ಟ್, ಲೈಕ್ ಇಟ್. ಬೇಬಿ, ಬಿಗ್ ಬಾಸ್ ಮನೆಗೆ ಹೋಗ್ಲು ಏನ್ ತಿಳಿದಿರ್ಬೇಕು? ಚೆನ್ನಾಗಿ ಜಗಳವಾಡ್ಲು ತಿಳಿದಿರ್ಬೇಕು. ಮಗು, ಬೆಂಗಳೂರು ಟ್ರಾಫಿಕ್ ಕಡಿಮೆ ಮಾಡ್ಲಿ ಏನ್ ಮಾಡ್ಬೇಕು? ಮೊದಲು ಬೆಂಗಳೂರಿನಲ್ಲಿ ಕನ್ನಡಿಗ ಸಾರ್ವಭೌಮರಾಗಬೇಕು. ಆಮೇಲೆ ಎಲ್ಲವೂ ಸರಿ ಆಗುತ್ತೆ. ಬೇಬಿ, ವಾಟ್ ಶುಡ್ ಬಿ ಡನ್ ಟು ರಿಡ್ಯೂಸ್ ಬ್ಯಾಂಗ್ಳೂರ್ ಟ್ರಾಫಿಕ್? In Bangalore, Kannadiga should become sovereign first. Then everything will be all right. ಮಗು, ಬೆಂಗಳೂರು ಟ್ರಾಫಿಕ್ ಕಡಿಮೆ ಮಾಡ್ಲಿ ಏನ್ ಮಾಡ್ಬೇಕು? ಇಲ್ಲಿರುವ ಎಲ್ಲಾ ಕಂಪನಿಗಳನ್ನ ಬೇರೆ ಬೇರೆ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡಬೇಕು. ಈ ಗ್ರಾಮದಲ್ಲಿ ಯಾರಿಗೂ ಶಾಂತಿ ಸಿಗೋದಿಲ್ಲ. ಓಹ್ ಇಲ್ಲ, ನನ್ಗಿಲ್ಲಿ ಕೆಲವು ವಿಚಿತ್ರ ಶಬ್ದ ಕೇಳಿಸ್ತಿದೆ. ಅಲ್ಲಿ ಯಾರಿದ್ದೀರಿ? ದೇವರೇ, ನಿಮ್ಮ ಸಮಯ ಬಂದಿದೆ. ನಿಮ್ಮ ಸಮಯ ಮುಗಿದಿದೆ. ನಾನು ನಿಮ್ಮನ್ನು ಕೊಲ್ಲುತ್ತೇನೆ. Follow me. The full movie will be released in just a few days. ಗೆಳೆಯರೆ, ನಿಮ್ ವಿಡಿಯೋ ಟ್ರೆಂಡ್ ಆಗ್ಬೇಕಾ? ಮೊದಲು ಈ ವಿಡಿಯೋ ಲೈಕ್ ಮಾಡಿ, ಫಾಲೋ ಮಾಡಿ, 5 ಜನರಿಗೆ ಶೇರ್ ಮಾಡಿ, ಆಮೇಲೆ ನೋಡಿ ಮ್ಯಾಜಿಕ್. ಅಜ್ಜನವ್ರೆ, ನನ್ನಷ್ಟು ಓದಿದ್ರೆ ನೀವೀಗ ಎಸಿ ರೂಮ್ ನಲ್ಲಿ ಕೆಲಸ ಮಾಡ್ತಿದ್ದೀರಲ್ವೇ? ನನ್ನ ಒಂದು ಕುರಿಯ ಬೆಲೆ ನಿನ್ನ ಒಂದು ತಿಂಗಳ ಸಂಬಳ. ಸುಮ್ಮನೆ ಹೋಗ್ ಮಗನೇ. Grandpa, if you had studied well like me, you would be working in an AC room now, right? ಪ್ರೈಸ್ ಆಫ್ ಒನ್ ಆಫ್ ಮೈ ಶೀಪ್ ಇಸ್ ಯೋರ್ 1 month salary. Shut up and go, son. ನಮ್ ಕಾಲದಲ್ಲಿ ಅಣ್ಣ ಪಾಠ ಕಷ್ಟವಿತ್ತು, ಆದ್ರೂ ತುಂಬಾ ಮಜ್ವಿತ್ತು. ನಮ್ ಕಾಲದಲ್ಲಣ್ಣ ಇರೋದು ಚಾಟ್ ಜಿಪಿಟಿ. ಓದುವ ಅಗತ್ಯವಿಲ್ಲ, ಕೇಳಿದ ತಕ್ಷಣ ಉತ್ತರ ಬರ್ತದೆ. ನಿಮ್ ಟಾಟಾ, ಇಫ್ ಯು ಹ್ಯಾಡ್ ಸ್ಟಡಿಡ್ ವೆಲ್ ಲೈಕ್ ಮೀ, ಯು ವುಡ್ ಬಿ ವರ್ಕಿಂಗ್ ಇನ್ ಅನ್ ಎಸಿ ರೂಮ್. ನನ್ನೊಂದು ಕುರಿಯ ಬೆಲೆ ನಿನ್ನ ಒಂದು ತಿಂಗಳ ಸಂಬಳ. ತಿಕ್ಕ ಮುಚ್ಕೊಂಡು ಹೋಗ್ ಮಗ. Tata, if you had studied well like me, you would also be working in an AC room. ನನ್ ಒಂದ್ ಕುರಿ ಬೆಲೆ ನಿನ್ ಒಂದ್ ತಿಂಗಳು ಸಂಬಳ. ತಿಕ್ಕ ಮುಚ್ಕೊಂಡೋಗ್ ಮಗ. ಮಗಳೇ, ದೀಪಾವಳಿ ಹಬ್ಬಕ್ಕೆ ಬಿಸಿ ಬಿಸಿಯಾದ ರುಚಿಯಾದ ಕಜ್ಜಾಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ.